ಎಲ್ಲರೂ ಚೆನ್ನಾಗಿ ಬಿಡಿಸ್ರಿ. ಬಿಡಿಸೋದಾದ್ರಿಂದ ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತು. ಯಾಕಂದ್ರೆ ಭಾಳ ಹುಷಾರ್ಲಿ ಬಿಡಿಸ್ಬೇಕು. ಇದನ್ನು ಭಾಳ ಚೆಂದಂಗೆ ಬಿಡಿಸ್ಬೇಕು. ಪದ್ಧತಿ ಪ್ರಕಾರ ಹಚ್ಚಿದ್ರಿ ಅಂದರೆ ಈ ಗಣಿತ ಏನು ಭಾಳ ಬಿರಿಯಲ್ಲ. ಅದನ್ನು ಸರಿಯಾಗಿ ಮಾಡಬೇಕು. ಸಮಾಧಾನದಿಂದ ವಿಡಿಯೋ ಆನ್ ಮಾಡಿರಿ, ನಾ ತಿಳಿಸ್ತಾನು. ಮತ್ತೆಲ್ಲ ಕ್ಲಿಯರ್ ಕಟ್ಟಾಗಿ ಹೆಚ್ಚಿದ ಮೇಲಿಂದ ಮೊದಲು ಯಾವ ಕ್ರಿಯೆ ಮಾಡಬೇಕು ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ನಿಮಗೆ ಈ ಭಾಗ ಸರಳೀಕರಣಕ್ಕಿಂತಲೂ ಮುಂದಿನ ಭಾಗ ಭಾರಿ ಬರ್ತವೆ. ಯಾಕಂದ್ರೆ ಇದರ ಭಾಗಲೇ ಹೆಂಗೆ ಮಾಡಬೇಕು, ಗುಣಾಕಾರ ಇಲ್ಲ, ಬರೀ ಪ್ಲಸ್ ಮೈನಸ್ಸೇ ಸಿಂಪ್ಲಿಫಿಕೇಶನ್ ಅವ ಇದ್ರಾಗ. ಇನ್ನು ಮುಂದಿನ ಏನು ಬರ್ತಾವ, ಆಫರ್ ಭಾಗಲೇ ಕೂಡ್ಸೋದು ಕಳೆದು ಎಲ್ಲ ಮಿಕ್ಸ್ ಇದ್ದದ್ದು ಭಿನ್ನರಾಶಿ ಬಂದು ಮುಗಿದೋದು. ನಿಮಗೇನು ಯಾರು ಕೈ ಹಿಡಿಯಂಗಿಲ್ಲ. ಈಗ ನೀವು ಇದನ್ನು ಲಕ್ಷ್ಯ ಪಟ್ಟು ನೋಡ್ಬೇಕು. ನಾ ಹೆಂಗೆ ಬಿಡಿಸ್ತೀನಿ ನೋಡ್ರಿ. ಈಗ ಬಂದು ನೋಡು, ಈಗ ನೀವು ಬರೀ ಪ್ಲಸ್ ಮೈನಸ್ ಬರ್ತಿದ್ದು, ಈಗೇನು ಬಂದು ಭಾಗಲೇ ಬಂದು ಗುಣಾಕಾರ ಬಂತು, ಮೈನಸ್ ಬಂತು, ಪ್ಲಸ್ ಬಂತು. ಅಂದರೆ ಹಿಂದಿನ ಅಭ್ಯಾಸನ ನೀವು ರಿವಿಷನ್ನಾಗಿ ಸರಿಯಾಗಿ ತಿಳ್ಕೊಂಡಿದ್ರೆ ಮಾತ್ರ ಈ ಗಣಿತಗಳು ನಿಮ್ಮನ್ನು ಕರ್ಕೋತಾವ. ನಾ ಹೇಳಿಲ್ಲ ಅತಿ ಬಿರಿ ಕಲಿಯರ್ ಸಕ್ಸಸ್. ಸುಮ್ಮ 15/5 ಮಾರ್ಕಸ್ ಹಾಕಿಬಿಡೋದು ಅದಕ್ಕೆ. ಮತ್ತು ಮಾರ್ಕಸ್ಗಳು ಹೆಂಗಂದ್ರೆ ಅತಿ ಕಠಿಣವಾದ ಪ್ರಶ್ನೆಗಳಿಗೆ ಮಾರ್ಕಸ್ ತೊಗೊಂಡಿರ್ಬೇಕು. ಆಮೇಲೆ 12/6 ಅದಕ್ಕೆ ಹಾಕಿದ್ರೆ 5 ಮಾರ್ಕಸ್. ಆಮೇಲೆ 8,425 ಉಣೆ 8,000, 8,425 ಮೈನಸ್ 8,000 ಅದಕ್ಕೆ 5 ಮಾರ್ಕಸ್. ಅಂಥ ಪೇಪರ್ದಿಂದ ನೀವು 100ಕ್ಕೆ 100 ಮಾಡ್ಯಾರ ಏನು ಉಪಯೋಗದ? ಪರ್ಸೆಂಟೇಜ್ ಹೆಂಗಂದ್ರೆ ಕ್ವಶನ್ ಪೇಪರ್ ಜರ್ ಏನಾದರೂ ಪೇರೆಂಟ್ಸ್ ನೋಡಿದ್ರೆ ಅಂದ್ರೆ ಎಷ್ಟು ಟಫ್ ಕ್ವಶನ್ ಪೇಪರ್ ಅದ ಇದು. ನಾನು ಕೋಚಿಂಗ್ ಕ್ಲಾಸ್ನಾಗ ಕ್ವಶನ್ ಪೇಪರ್ಗಳನ್ನು ಭಾಳ ದೊಡ್ಡ ದೊಡ್ಡ ಶಿಕ್ಷಕರು ನೋಡ್ಯಾರ, ತೊಗೊಂಡೋಗ್ಯಾರ. ನನ್ನ ಉದ್ದೇಶನು ನನ್ನ ಪೇಪರ್ದಾಗ ಫೇಲ್ ಮಾಡಬೇಕಂತೆ ಬಿರಿ ತೆಗೆದಿರ್ತದೆ. ಅಂದ್ರೆ ಅವ್ರು ನವೋದಯ ಸೈನಿಕ್ ಸ್ಕೂಲ್ ಸೆಲೆಕ್ಷನ್ ಆಗ್ತಾರೆ. ನಮ್ಮ ಶಾಲೆ ನಾವು ಪಾಸ್ ಮಾಡಬೇಕು ಅಂತ ಪೇಪರ್ ತೊಗೊಂಡ್ಬಿಟ್ಟಿವ ಅಂತಂದ್ರೆ ಅವ್ರ ಹುಡುಗರು ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಫೇಲ್ ಆಗಿಲ್ಲ, ಅವ್ರು ಪ್ರಯತ್ನ ಮಾಡ್ತಾರೆ. ಪೇರೆಂಟ್ಸ್ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ. ನಮ್ಮದು ಟಫ್ ಹಾಕೋದ್ರಿಂದ ಏನು ಅನ್ನಿಸ್ತದೆ, ಇಲ್ಲರಿ ನಾವು ಸರಳ ಹಾಕಂಗಿಲ್ಲ, ಬಿರಿ ಹಾಕ್ಬೇಕಾಗ್ತದೆ. ಪಾಲಕರು ಕ್ವಶನ್ ಪೇಪರ್ ನೋಡಿ ಏನು ಕ್ವಶನ್ ಪೇಪರ್ ಸರ್ದು ನಮಗೆ ಅದಕ್ಕೆ ಕ್ವಶನ್ ಪೇಪರ್ಗೆ ಬೆಲೆ ಸಿಗ್ಬೇಕು ಪೇರೆಂಟ್ಸ್ಗೆ. ಅಂದ್ರೆ ಆ ಪೇಪರ್ಗೆ ಫೇಲ್ಯೂರ್ದು ನೋಡ್ರಿ. ನಾ ತಿಳಿಸೋದು ಈಗ ಇದು ದೊಡ್ಡ ಕೌನ್ಸ್ ಬಿಡಿಸೋರಿ ಎಷ್ಟು ಸರಳ ಅದ. ಬಾಯಿಲೆ ಉತ್ತರ ಇದು ನೋಡ್ರಿ. ನಾ ಹೆಂಗೆ ತಿಳಿಸ್ತು, ಮೈನಸ್ ಪ್ಲಸ್ 1 ಅಂಶ ಮೈನಸ್ 1 ಅಂಶ ಹೊತ್ತು 3 1 ಕಳೆದ್ರೆ 2 ಬಂತು ನೋಡ್ರಿ. ಅದನ್ನು ಏನು ನೀವು ಗಣಿತ ಬಿಡಿಸೋದೇ ಬೇಡ. 3 ಒಳಗೆ 1 ಹೋತಂದ್ರೆ 2 ಉಳಿತೋ ಇಲ್ಲೋ ನೋಡ್ರಿ. ನೀವು ಬಾಯ್ದಿಂದ ಯಾಕೆ ಗಣಿತ ಮಾಡಬಾರ್ದು? ಗಣಿತ ಬಾಯ್ದಿಂದ ನೀವು ಮಾಡ್ತಕ್ಕಂಥ ಗಣಿತಗಳು ಇವಕ್ಕೆ ಲಸ ತೆಗೆದು, ಆಮೇಲೆ ವಿಷಮ ಭಿನ್ನ ರಾಶಿ ಮಾಡೋದು, ಆಮೇಲೆ ಛೇದ ಲಸಗಳು ಕಡ್ತಾ ಹೊಡ್ಕೊತ ಕೊಡೋದು ಬೇಡ. ಇದಕ್ಕೆ ಮೈಂಡ್ ವರ್ಕ್ ಅಂತಾರೆ. ಇದು 1 3 1 ಆದರೆ 2 ಪ್ಲಸ್ 2 ಮೈನಸ್ 2 ಈಗ ಮ್ಯಾಲೆ ಕ್ವಶನ್ ಹಾಕ್ಯೋದಿಲ್ಲ, ತೆಗೆದು ಬಿಡ್ರಿ. -1 ಪ್ಲಸ್ 2 3 1 ಆದರೆ 2 ಬಂತು. ಈಗ ಉತ್ತರ ಹಚ್ಚ್ರಿ. 2 ಮೈನಸ್ ಚೌಕಾಂಶ 6/2 ಭಾಗಿಲೆ ಪುಷ್ಪಾವರಣ 6 ಗುಂಡ್ಲೆ 1 2 ಅಂಶ ನೋಡ್ರಿ. ಈಗ ಪ್ಲಸ್ 3 ಇದು ಅರ್ಧ ಹೋಯ್ತು, 3 1 ಆದರೆ 2 ಬಂತು. ಪುಷ್ಪಾವರಣ ಕಂಪ್ಲೀಟ್, ಚೌಕಾವರಣ ಕಂಪ್ಲೀಟ್. ಈ ಕ್ರಿಯೆದೊಳಗೆ ಯಾವುದು ಮೊದಲು ಮಾಡ್ಕೋಬೇಕು? ಇದು ಶಾಣೆತನ. ಎಲ್ಲ ಕ್ರಿಯೆಗಳನ್ನು ಸಣ್ಣದರಿಂದ ದೊಡ್ಡದಕ್ಕೆ ಹೋಗ್ತದೆ. ಇನ್ನು ಗುಣಾಕಾರ ಬಂದು ಭಾಗಾಕಾರ ಬಂದು ಆಫನು ಬರ್ತಾವೆ. ಇನ್ನು ನಾವು ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. ಗುಣಾಕಾರ ಕ್ರಿಯೆ ಬರೋಬರಿ. 6/1 ಗುಂಡ್ಲೆ 1 2 ಅಂಶ 2 1 2 3 ಇದ್ರ ಉತ್ತರ ಎಷ್ಟು ಬಂತು? 3 ಬಂತು. ಸರಿ ಮಾತು ಬರೋಬರಿ. 2 ಮೈನಸ್ ಚೌಕಾಂಶ 6/2 ಭಾಗಿಲೆ ಪುಷ್ಪಾವರಣಿನ ಹೋಗಿಲ್ಲ, 3 ಬಂದದ. ಮುಂದಿನ ಚಿನ್ನ ಪ್ಲಸ್ ಅದ, 2 ಹಾಕ್ರಿ.
ಪುಷ್ಪವರ್ಣ ಹಾಕಿರಿ, ಚೌಕಾಂಶ ಹಾಕಿ. ಯಾಕಂದ್ರೆ ಪುಷ್ಪವರ್ಣದ ಉತ್ತರ ಇನ್ನೂ ಫೈನಲ್ ಆಗಿಲ್ಲ. ರೂಲ್ಸ್ ಪ್ರಕಾರ ಹಿಂಗೆ ಹಾಕಬೇಕು ನೀವು. ನಾನು ಸರಳೀಕರಣ ಬುಕ್ಕ ಬರೋದು ನೋಡ್ರಿ ನೀವು. ಪ್ರತಿಯೊಂದು ಸ್ಟೆಪ್ನ ರಿಟರ್ನ್ ಹೊಳ್ಳಿ ತೊಗೊಂಡು ನೋಡ್ರಿ ನೀವು. ಈಗ ಪುಷ್ಪವರ್ಣ ಹೋಗ್ಬೇಕಾದ್ರೆ 3 ಆಗಿ 2 ಕೂಡಿಸಿದ್ರೆ ಏನಾಗ್ತದೆ? 5 ಆಗ್ತದೆ. ಪುಷ್ಪವರ್ಣ ಹೋಗಿ ಬಿಡುತ್ತದ ನೋಡ್ರಿ. 2 ಮೈನಸ್ ಚೌಕಾಂಶ 6 ಭಾಗಿಲೆ 2 ಭಾಗಿಲೆ 3 ಆಗಿ 2 ಕೂಡಿಸಿದ್ರೆ 5 ಚೌಕಾಂಶ ಪೂರ್ತಿ. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದು ಭಾಗಾಕಾರನ ಮೊದಲು ಇದರಿಂದ ಇದಕ್ಕೆ ಭಾಗಿಸ್ಬೇಕು, ಬಂದು ಉತ್ತರಕ್ಕೆ 5ಕ್ಕೆ ಭಾಗಿಸ್ಬೇಕು. ಇದು ನೆನ್ಪಿಟ್ಕೋರಿ. ಅಥವಾ 6 ಇಟ್ಟು ತಳಗ 2 ಮತ್ತು 5 ಗುಣಾಕಾರ ಹಾಕಿಡಬೇಕು. ನೋಡ್ರಿ ಹೆಂಗ ಭಾಗಾಕಾರ ಮಾಡ್ಬೇಕು ಅನ್ನೋದು ಲಕ್ಷ ಕೊಟ್ಟು ನೋಡ್ರಿ. ಯಾವಾಗಲಾದ್ರೂ ಮೊದಲು ಭಾಗಾಕಾರನ 6ಕ್ಕೆ ಮೊದಲು 2ರಲ್ಲೇ ಭಾಗಿಸ್ಬೇಕು. ಆ 2ರಲ್ಲೇ ಭಾಗಿಸಿ ಬಂದು ಉತ್ತರಕ್ಕೆ ಮಾತ್ರ 5ರಲ್ಲೇ ಭಾಗಿಸ್ಬೇಕು. ಅಂದರೆ ಇದಕ್ಕೊಂದು ಸರಿಯಾದ ಇದು ಸಿಗ್ತದೆ. ಆದ್ರೆ ನಾ ಇಲ್ಲಿ ಹಚ್ಚಿ ತೋರಿಸ್ತೀನಿ ಅದು ನೋಡ್ರಿ. ನೀವು ಪಕ್ಕ ನೋಡ್ರೆ ಭಾರಿ ಇಂಟ್ರೆಸ್ಟಿಂಗ್ ಅದ ಇದು ಸಬ್ಜೆಕ್ಟ್. ನೋಡ್ರಿ ಚೌಕಾಂಶ 6 ಭಾಗಿಲೆ 2 ಭಾಗಿಲೆ 5 ಚೌಕಾಂಶ ಪೂರ್ತಿ. ನಾ ಮತ್ತೆ ತೊಗೊಂಡನೆ ಯಾಕಂದ್ರೆ ಇಲ್ಲಿ ನಿಮ್ಗೆ ಸರಳ ಆಗ್ತದೆ. ಈಗ ನಮ್ಮದು ಚೌಕಾಂಶದಾಗ 6ಕ್ಕೆ 2ರಲ್ಲೇ ಭಾಗಿಸಿದ್ರೆ ಏನು ಬರ್ತದೆ? 2 ಮೈನಸ್ ಚೌಕಾಂಶ 3 ಭಾಗಿಲೆ 5 ಚೌಕಾಂಶ ಪೂರ್ತಿ. ನೋಡ್ರಿ ಈಗ ನೋಡ್ರಿ 2/1 ಭಾಗಿಲೆ 3 ಭಾಗಿಲೆ 5. 3ಕ್ಕೆ 5ರಲ್ಲೇ ಭಾಗಿಸಿದಂಗೆ ಈಗ ನೀವು ಈಗೇನು ಬರ್ತದ? ಲಸ 5 ಬರ್ತದ. 1 5 5 1 5 2 10 ಮೈನಸ್ 3 1 3 ಬರೋಬ್ಬರಿ 10. 3 ಕಳೆದ್ರೆ ಎಷ್ಟು? 7 5 5 1 5 2 ಉಳಿತು 2 5. ಆನ್ಸರ್ ಈಸ್ ಈಕ್ವಲ್ ಟು 1.2 1.1/5. ಇದು ಉತ್ತರ ಕರೆಕ್ಟ್ ಅದ ಇಲ್ಲೋ ನಾನು ನೋಡಿ ಹೇಳ್ತೇನೆ. ಆನ್ಸರ್ ಹಾಕೋಬೇಕು ಹಾಕೋಬಾರ್ದು. ನೀವು ಇದಕ್ಕೆ ನಾನು ತಿಳಿದ ಮಟ್ಟಿಗೆ ಉತ್ತರ 100% ಕರೆಕ್ಟ್ ಅದ. ಚಂದಂಗೆ ಇನ್ನೊಂದ್ಸಲ ನೋಡ್ರಿ ಗಣಿತ. ನೋಡ್ಕೊಂಡು ಕಿಸಿಂದು ವಿಡಿಯೋ ಮತ್ತೆ ಪ್ಲೇ ಮಾಡಿ ನಾ ಹೆಂಗೆ ಭಾಗಿಸೀನಿ ಅನ್ನೋದು ನೋಡ್ರಿ. ಚಂದಂಗೆ ಬರ್ಕೋರಿ ಫೇರ್ದಾಗ.